ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋ ಕಪ್. ಈ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ ನಿಮಗೆಲ್ಲ ಕಾಡ್ತಕ್ಕಂಥ ಒಂದೇ ಈ ಒಂದು ಪ್ರೊವಿಷನಲ್ ರೌಂಡ್ ಒಳಗೆ ಸಿಕ್ಕಂಥ ಕಾಲೇಜ್ ಕನ್ಫರ್ಮ್ ಆಗಿ ನಮಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತಾ ಅಥವಾ ಬೇರೆ ಯಾವುದಾದ್ರೂ ಅಲಾಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ. ಸೊ ಇನ್ನೂ ಯಾರು ಹೊಸದಾಗಿ ವೀಡಿಯೋ ನೋಡೋಕತ್ತಿರಲ್ಲ, ಸೊ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿರಿ. ಸೊ ತುಂಬ ವಿದ್ಯಾರ್ಥಿಗಳ ಪ್ರಾಬ್ಲಮ್ ಏನಂದ್ರೆ ಶೇರ್ ಮಾಡೋದಿಲ್ಲ, ಅವ್ರಿಗೆ ಮ್ಯಾಟ್ರ್ ಗೊತ್ತಾಗೋದಿಲ್ಲ ಏನು ಎತ್ತ ಅಂತೇಳಿ. ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡಾಕತ್ತೀನಿ. ಸೊ ತಿಳ್ಕೊಳ್ರಿ, ಇದ್ರ ಬಗ್ಗೆ ಸಂಪೂರ್ಣ ಗೈಡೆನ್ಸ್ ಕೊಡ್ಕೊಂಡು ಹೋಗ್ತೀನಿ ಅಂತ. ಪ್ರೊವಿಷನಲ್ ರೌಂಡ್ ಅಂದ್ರೆ ನಾವು ಪ್ರೊವಿಷನಲ್ ರೌಂಡ್ ಯಾಕೆ ಬರ್ತೈತಿ, ಅದು ಏನನ್ನೋದು ಎಲ್ಲ ಒಂದು ಸಂಪೂರ್ಣವಾಗಿ ಹೇಳ್ತೀನಿ, ಎಂಡ್ವರೆಗೂ ನೋಡಿರಿ. ಸೊ ಮೊದಲನೇದಾಗಿ ಬರೋಣ ಅಂತ. ಸೊ ಪ್ರೊವಿಷನಲ್ ರೌಂಡ್ ಬಂದುಬಿಟ್ಟು ಜುಲೈ 15ಕ್ಕೆ ಒಂದು ಇದು ಮಾಡ್ತೀನಿ ಅಂತ ಹೇಳಿದ್ರು. ಜುಲೈ 15ಕ್ಕೆ ರಿಲೀಸ್ ಮಾಡ್ತೀವಿ, ಒಂದು 6 ಗಂಟೆ ಒಳಗೆ ಹಿಂಗೆಲ್ಲ ಹೇಳಿದ್ರು. ಬಟ್ ಕೆ ಅವರು ತಲೆ ಓಡಿಸಿ ಇವತ್ತು ರಿಲೀಸ್ ಮಾಡ್ಯಾರ. ಬಿಕಾಸ್ ಆಫ್ ನೆಟ್ವರ್ಕ್ ಇಶ್ಯೂ ಹಂಗಿರ್ತಾವೆ. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳು ಮತ್ತೆ ಬಡ್ದಾಡ್ತಾರೆ. ಹಂಗೆ ಆಗೋದು ಬೇಡ ಅಂಥೇಳಿ ಕೆ ಅವರು ಒಂದಿನ ಅಡ್ವಾನ್ಸ್ ಅಂದರೆ ಇವತ್ತು ರಿಲೀಸ್ ಮಾಡಿದ್ರು. ಲಿಂಕು ಸಹ ನಿಮಗೆ ಸಿಕ್ಕೈತೆ ಅನ್ಕೋತೀನಿ. ನಿಮಗೇನಾರು ಲಿಂಕ್ ಸಿಕ್ಕಿಲ್ಲ ಅಂದರೆ ಜಸ್ಟ್ ನನಗೊಂದು ಮೆಸೇಜ್ ಹಾಕಿರಿ, ನಾನು ನಿಮಗೆ ಆ ಲಿಂಕ್ ಕಳಿಸ್ತೀನಿ ಅಂತ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಸೊ ಪ್ರೊವಿಷನಲ್ ರೌಂಡ್ ಮೀನ್ಸ್ ಅಂದ್ರೇನು? ಪ್ರೊವಿಷನಲ್ ಮೀನ್ಸ್ ಇವಾಗ ಒಂದು ಏನೋ ಒಂದು ನೀವು ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ನೀವು ಒಂದು ಮೂವಿ ನೋಡೋಕೆ ಹೋಗ್ತೀರಿ. ಸೊ ಮೂವಿ ನೋಡೋಕೆ ಹೋಗೋಕ್ಕಿಂತ ಮೊದಲು ಒಂದು ಟ್ರೇಲರ್ ಅಂತೇಳಿ ನೋಡ್ತಿರ್ಕೊತೀನಿ. ಪ್ರೊವಿಷನಲ್ ರೌಂಡ್ ಮೀನ್ಸ್ ಟ್ರೇಲರ್ ಇದ್ದಂಗೆ. ಇದು ಹೆಂಗೈತಪ್ಪ ಅಂದ್ರೆ ಆ ಮೂವಿ ಒಳಗೆ ಇದ್ದದ ಈ ಟ್ರೇಲರ್ ಒಳಗೆ ತೋರಿಸ್ತಾರೆ. ಸೇಮ್ ಹಂಗೆ ಇವಾಗ ಇಲ್ಲಿ ಕಾಲೇಜ್ ಅಲೌಟ್ ಆದಂಥದ್ದು ಮುಂದೆ ಕನ್ಫರ್ಮ್ ಆಗಿ ನಮಗೆ ಫಸ್ಟ್ ಒಳಗೆ ಇದೇ ಸಿಗ್ತೈತೋ ಅಥವಾ ಬೇರೆ ಸಿಗ್ತೈತೋ ಏನೋ ತಿಳ್ಕೊರಿ. ಸೊ ಇವಾಗ ಪ್ರೊವಿಷನಲ್ ರೌಂಡ್ ಮೀನ್ಸ್ ಎಕ್ಸಾಕ್ಟ್ ಲೈಕ್ ಏನು ಇದ್ರಾಗೇನು ಚೇಂಜ್ ಇರಲ್ಲ. ಲೈಕ್ ಇವಾಗ ನಿಮ್ಮ ಫಸ್ಟ್ ರೌಂಡ್ ಅಕ್ಯುರೇಟ್ ಎಕ್ಸಾಕ್ಟ್ ರಿಸಲ್ಟ್ ಬರ್ತೈತಲ್ಲ, ಸೊ ಸೇಮ್ ಟು ಸೇಮ ಇರ್ತೈತಿ. ಭಾಳ ಅಂದ್ರೆ 1% ಅಷ್ಟೇ ವೇರಿ ಆಕೈತಿ. ಇವಾಗ ನಿಮ್ಮೊಂದು ಕಾಲೇಜ್ ಅಲೌಟ್ ಆಗೈತಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನರ್ಸಿಂಗ್ ಕಾಲೇಜ್ ಅಲೌಟ್ ಆಗೈತಿ, ಇಲ್ಲ ನಿಮ್ಗೆ ಅಗ್ರಿಕಲ್ಚರ್ ಕಾಲೇಜ್ ಅಲೌಟ್ ಆಗೈತಿ, ತೊಗೊಂಡ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲೌಟ್ ಆಗೈತಿ. ನಿಮಗೆ ರಿಸಲ್ಟ್ ಇನ್ನೂ ಲೈಕ್ ಫಸ್ಟ್ ರೌಂಡಿಂದ ಎಕ್ಸಾಕ್ಟ್ ಅಂದ್ರೆ ಆ್ಯಕ್ಚುಯಲ್ ರಿಸಲ್ಟ್ ಬಂದಿಲ್ಲ. ಸೊ ಇದನ್ನು ಪ್ರೊವಿಷನಲ್ ರಿಸಲ್ಟ್ ಅಂದ್ರೆ ಒಂಥರ ಡೆಮೋ ಇದ್ದಿದ್ದು, ಡೆಮೋ ಟೈಪ್. ಮೇ ಬಿ ಇದು ಇದೇ ಬರ್ಬೋದು, ಇಲ್ಲ ಮೊನ್ನೆ ನೀವು ಡೆಮೋ ರಿಸಲ್ಟ್ ನೋಡಿದ್ರಿ ಗೊತ್ತೇನ. ಸೊ ಅದೇ ರೀತಿ ಡೆಮೋ ಆಗಿ ಇದನ್ನು ಸಹ ಇದೇ ಒಂದು ಕಾಲೇಜ್ ಅಲೌಟ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಕಾಲೇಜ್ ಬೇರೆ ಯಾವುದಾದ್ರೂ ಅಲೌಟ್ ಆಗ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ನೀವೇನು ಅರ್ಥ ಮಾಡ್ಕೋಬೇಕು ಇದ್ರಾಗ ಅಂದ್ರೆ ಇದೇ ಸಿಕ್ಕದ ಕಾಲೇಜ್ ಹಂಗೆ ಅಂತ ಹೇಳಿ. ಸೊ 99% ಏನು ಅಲೌಟ್ ಆಗೈತಲ್ಲ ಕಾಲೇಜ್ ಫಸ್ಟ್ ರೌಂಡಲ್ಲಿಯೂ ಸಹ ನಿಮಗೆ ಇದೇ ಸಿಗ್ತೈತಿ, ಏನು ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಸೊ ಫಸ್ಟ್ ರೌಂಡ್ ಆದಮೇಲೆ ನಿಮ್ಗೇನಾರೆ ಕಾಲೇಜ್ ಇಷ್ಟ ಇತ್ತು ಅಂದ್ರೆ, ಇವಾಗ ಪ್ರೊವಿಷನಲ್ ಐತಿ, ಪ್ರೊವಿಷನಲ್ ಒಳಗೆ ನೀವೇನು ಮಾಡೋಕ್ಕೆ ಬರಲ್ಲ, ಜಸ್ಟ್ ನೋಡಿ ಓಕೆ ಈ ಕಾಲೇಜ್ ಸಿಕ್ಕೈತಿ, ನನಗೆ ಇದೇ ಸಿಗ್ತೈತಿ ಅನ್ನೋದೊಂದು ಹೆಚ್ಚಕಮ್ಮ ಆಗ್ಬೋದು. ಮೇ ಬಿ ತಳಗ ಮೇಲೆ ಒಂದಷ್ಟೇ ವೇರಿ ಆಗ್ಬೋದು, ಇಲ್ಲ ಸಿಗ್ಬೋದು, ಇಲ್ಲ ಇವಾಗ ಸಿಕ್ಕಿರೋ ಕಾಲೇಜೇ ಸಿಗ್ಬೋದು. ಇದು ಅರ್ಥ ಮಾಡ್ಕೊಳ್ರಿ. 99% ಇವಾಗ ಏನು ಕಾಲೇಜ್ ಒಂದು ಅಲೌಟ್ ಆಗೈತಿಲ್ಲ ಒಂದು ಕಾಲೇಜ್, ಸೊ ಅದೇ ನಿಮಗೆ ಫಸ್ಟ್ ರೌಂಡಲ್ಲಿಯೂ ಸಹ ಸಿಗ್ತೈತಿ 99%. ಇನ್ನು 1% ಸ್ಟೂಡೆಂಟ್ಗಳಿಗೆ ಅಷ್ಟೇ ಕಾಲೇಜ್ ಚೇಂಜ್ ಆಕೈತಿ. ಅಂದ್ರೆ ಇವಾಗ ಒಂದು ಕಾಲೇಜ್ ಸಿಕ್ಕಿರ್ತೈತಿ, ಸೊ ಪ್ರೊವಿಷನಲ್ ಐತಿಲ್ಲ, ಮುಂದೆ 1ನೇ ರೌಂಡ್ ಒಳಗೆ ಎಕ್ಸಾಕ್ಟ್ ಒಂದು ರಿಸಲ್ಟ್ ಒಳಗೆ ಮೇ ಬಿ ಚೇಂಜ್ ಆಗ್ಬೋದು, ಬೇರೆ ಸಿಗ್ಬೋದು. ಕೇವಲ 1% ಹುಡುಗರು ವಿದ್ಯಾರ್ಥಿಗಳಿಗೆ ನಿಮಗೆ ಸಿಕ್ಕಂಥ ಕಾಲೇಜ್ ಇವಾಗ ಪ್ರೊವಿಷನಲ್ ಒಳಗೆ ಅಂತ ಸಿಕ್ತು, ನಿಮಗೆ ಫಸ್ಟ್ ರೌಂಡ್ ಒಳಗೆ ಒಂದು ಕಾಲೇಜ್ ಅಲಾಟ್ ಆಯಿತು. ಸೊ ನೀವಾಗ ಮುಂದೆ ಏನು ಮಾಡಬೇಕು, ನಿಮಗೆ ಅದು ಇಷ್ಟ ಇತ್ತು ಇಲ್ಲ ಅನ್ನೋದ್ರ ಬಗ್ಗೆ ಮತ್ತು ಮುಂದಿನ ವಿಡಿಯೋಲಿ ಹೇಳ್ತೇನಂತ. ಸೊ ಇದಾಗಿತ್ತು ಪ್ರೊವಿಷನಲ್ ಕನ್ಫರ್ಮೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ. ಸೊ ಗೊತ್ತಾಯ್ತಲ್ಲ, ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು, ನಿಮ್ಮ ಫ್ರೆಂಡ್ಸಿಗೆ ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಡೌಟ್ ಇದ್ರೆ ರಿಪ್ಲೈ ಅಂತೂ ಬಂದೇ ಬರ್ತೈತಿ, ವರಿ ಮಾಡ್ಕೊಳ್ಬೇಡ್ರಿ. ಲೇಟ್ ಆದ್ರೆ ರಿಪ್ಲೈ ಕೊಟ್ಟೇ ಕೊಡ್ತೀನಿ. ಸೊ ಓಕೆ ಟಾಟಾ ಬಾಯ್ ಅಂತೇಳಿ ಈ ವಿಡಿಯೋಲಿಗೆ ಮುಗಿಸ್ತೀನಿ.